ಹೌದು, ನೀವು ನೋಡ್ತಿರೋ ಈ ವೃದ್ಧ ಮಹಿಳೆ ಹೆಸರು ಚಿಕ್ಕಬಳ್ಳಾಪುರ ತಾಲೂಕಿನ ಕುಡವತಿ ಗ್ರಾಮದ ನಂಜಮ್ಮ. ಗರ್ಭಕೋಶ ತೊಂದರೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜೀವನ್ ಆಸ್ಪತ್ರೆಯಲ್ಲಿ ತೋರಿಸಿಕೊಳ್ಳಲು ಬಿಬಿ ರಸ್ತೆಯಲ್ಲಿ ತಮ್ಮ ಕಾರು ನಿಲ್ಲಿಸಿ ಆಸ್ಪತ್ರೆಯಲ್ಲಿ ತೋರಿಸಿ ಅಲ್ಲಿ ಬೇರೆ ಕಡೆಗೆ ಹೋಗುವಂತೆ ರೆಫರ್ ಮಾಡಿದ ಹಿನ್ನೆಲೆಯಲ್ಲಿ ಹೊರಬರುವ ವೇಳೆ ಇಲ್ಲಿನ ಸಂಚಾರಿ ಪೊಲೀಸ್ PSI ವಿದ್ಯಾ ಎನ್ನುವವರು ಕಾರಿನ ಚಕ್ರಕ್ಕೆ ಬೀಗ ಜಡಿದು ಅವರು ಆಸ್ಪತ್ರೆಗೆ ಬಂದಿದ್ದಾರೆ ಎನ್ನುವುದನ್ನು ನೋಡದೆ ದರ್ಪ ತೋರಿದ್ದಾರೆ. ರೋಗಿಯ ಕಡೆಯವರು ದಂಡ ಕಟ್ತೀವಿ ಬಿಡಿ ಎಂದರೂ ಬಿಟ್ಟಿಲ್ಲ. ಕಾರಲ್ಲಿ ಮಹಿಳೆ ಇದ್ರೂ ವಾಹನವನ್ನು ಲಾಕ್ ಮಾಡಿಕೊಂಡು ಹೋದ ಟ್ರಾಫಿಕ್ ಸಿಬ್ಬಂದಿ ರೋಗಿಯ ದಾಖಲೆ ಬ್ಯಾಗ್ ತರಲು ಆಸ್ಪತ್ರೆ ಒಳಗೆ ಹೋಗಿದ್ದ ಚಾಲಕ ಬಂದು ಬೇರೆ ಆಸ್ಪತ್ರೆಗೆ ಹೋಗಲು ಬಿಡದೆ ಮನೆಗೂ ಹೋಗಲು ಬಿಡದೆ ರೋಗಿಯ ಜೊತೆ ಆಕೆಯ ಕುಟುಂಬಸ್ಥರು 4 ಗಂಟೆಗಳ ಕಾಲ ವಾಹನದಲ್ಲೇ ಪರದಾಡುವಂತೆ ಮಾಡಿದ್ದಾರೆ. ಸತತ 3 ಗಂಟೆಗಳ ಕಾಲ ಕೇಳಿಕೊಂಡ್ರೂ ಸ್ಥಳಕ್ಕೆ ಬಾರದ ಟ್ರಾಫಿಕ್ ಪೊಲೀಸ್ ಕೊನೆಗೆ ಈ ವಿಷಯ SP ಗಮನಕ್ಕೆ ತಂದ ನಂತರ ಬೀಗ ತೆಗೆದು ಬಿಟ್ಟಿದ್ದಾರೆ ಎಂದು ರೋಗಿಯ ಕಡೆಯವರು ಅವಲತ್ತುಕೊಂಡಿದ್ದಾರೆ. ಬರೋವರೆ ಲಾಕ್ ಮಾಡಾಕಿದ್ದಾರೆ. ಮತ್ತು ಇಷ್ಟೊತ್ತವರೆಗೂ ಕಾಯ್ದಿದ್ದೀವಿ. ಅವರು ಹಾಸ್ಪಿಟಲ್ ಅಂಗಾಳೆಯಲ್ಲಿ ಬೆಂಗಳೂರಿಗೆ ಅಲ್ಲಿ ಬೆಂಗಳೂರಿಗೆ ಹೋಗೋಣ ಅಂತ ಅವಾಗಿಂದ ಫೋನ್ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಊಟ ಅಷ್ಟೇ ಯಾರು ಬರಲೇ ಇಲ್ಲ. ಇದು ನಾವು ಫೈನ್ ಕಟ್ಟಕ್ಕೂ ರೆಡಿ ಇದ್ವಿ, ಯಾರೂ ಬರಲೇ ಇಲ್ಲ. ಎಷ್ಟು ನಾನು ಬಂದು ಗಾಡಿ ಹಾಕಿರೋದು 12 ಗಂಟೆಗೆ. ನಾವು 12ವರೆಗೆ ಇಲ್ಲಿ ಬಂದಿದ್ದೀವಿ. 12ವರೆಯಿಂದ 2 ಗಂಟೆ ಆಯಿತು. ಇಲ್ಲಿವರೆಗೂ ಕಾಯ್ದಿದ್ದೀವಿ, ಯಾರು ಬರ್ತಾ ಇಲ್ಲ. ಜಾಮ್ ಆಗಿತ್ತು, ಬಟ್ ಪೇಷಂಟ್ ಅರ್ಜೆಂಟ್ ಇತ್ತಲ್ಲ, ಅದಕ್ಕೆ ಹೋಗಿದ್ದು ಹಾಸ್ಪಿಟಲ್. ಹೋಗಿ ಬರೋಷ್ಟಕ್ಕೆ ಫೋನ್ ಮಾಡಿದ್ವಿ, ನಾವು ಆಗಿಲ್ಲ, ನಾವು ಬೇರೆಯವ್ರು ಹಾಕಿರೋದು ಅಂತ ಹೇಳಿದ್ರೆ. ಮೇಲೆ ನಂಬರ್ ಇತ್ತಲ್ಲ, ನಂಬರ್ ಫೋನ್ ಮಾಡಿದ್ವಿ, ನಾವಲ್ಲಿ ಹಾಕಿರೋದು ಬೇರೆಯವ್ರು ಹಾಕಿರೋದು ಅಂತ ಹೇಳಿದ್ರು. ಅಲ್ಲಿವರೆಗೆ ನಾವು ಫೋನ್ ಮಾಡಿ ಎತ್ಕೊಂಡು ಕೂತು ಅವ್ರು ಯಾರು ರೆಸ್ಪಾಂಡ್ ಆಗಿಲ್ಲ. ಇನ್ನು ಮಾಹಿತಿ ತಿಳಿದು ಅಲ್ಲಿಗೆ ಹೋಗಿ ವಿಡಿಯೋ ಮಾಡುತ್ತಿದ್ದ ಪತ್ರಕರ್ತರನ್ನು ವಿಡಿಯೋ ಮಾಡಿಕೊಂಡ ಟ್ರಾಫಿಕ್ ಸಿಬ್ಬಂದಿಯ ಕ್ರಮಕ್ಕೆ ಏನೆನ್ನಬೇಕೋ ಗೊತ್ತಿಲ್ಲ. ಸಾರ್ವಜನಿಕರ ಸ್ನೇಹಿಯಾಗಿ ಕೆಲಸ ಮಾಡಬೇಕಾಗಿರುವ ಪೊಲೀಸರೇ ಈ ರೀತಿ ವರ್ತಿಸಿದರೆ ಇನ್ನು ದಾರಿ ಹೋಕರು ಪುಂಡಪೋಕರಿಗಳು ನಾಗರಿಕರನ್ನ ಸುಮ್ಮನೆ ಬಿಡುತ್ತಾರೆಯೇ ಎಂದು ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಜಾಸ್ತಿನ ಆಯ್ತು, 1 ಅವರ್ಗಿನ್ನ ಜಾಸ್ತಿನ ಆಯ್ತು. ಬಂದು ಇಲ್ಲಿ ಎಷ್ಟು ಮಾಡ್ತಾ ಇದ್ದೀವಿ, ಊಟ ಇಲ್ದಿರ ನೀರು ಇಲ್ದಿರ ಹಿಂಗೆ ಕರ್ಕೊಂಡಿದ್ದೀವಿ. ಹಿಂಗೆ ಮಾಡಿಬಿಟ್ಟು ಹೋಗವ್ರೆ. ಏನು ಮಾಡೋದು ನಾವು, ಏನು ಮಾಡೋದು? ಸುಸ್ತಾಗ್ತಾ ಇದೆ. ಸತ್ತೋದ್ರೂ ಹಿಂಗೆ ಮಾಡಿಬಿಟ್ಟು ಹೋಗ್ತಾರೆ ಎಲ್ಲರ. ಹಿಂಗೆ ಮಾಡಿದ್ರೆ ಹಂಗೆ 12 ಗಂಟೆಯಿಂದ ಇದ್ದೀವಿ ಇಲ್ಲೇ ಕುತ್ಕೊಂಡು ಯಾರೂ ಬರಲಿಲ್ಲ ಇಲ್ಲಿಗೆ. ಬೆಂಗಳೂರಿಗೆ ಹೋಗ್ಬೇಕು. ಪೊಲೀಸ್ ಡ್ರೆಸ್ ಮೈ ಮೇಲೆ ಇದೆ ಎಂದ ಮಾತ್ರಕ್ಕೆ ತಮಗೆ ತೋಚಿದ್ದಂತೆಲ್ಲ ವರ್ತಿಸಬಹುದು ಎಂದುಕೊಂಡರೆ ಇಂಥವರಿಂದ ಎಷ್ಟು ಮಾತ್ರ ಸಾರ್ವಜನಿಕರ ಸೇವೆಯನ್ನು ನಿರೀಕ್ಷಿಸಬಹುದು ಹೇಳಿ? KS ನಾರಾಯಣಸ್ವಾಮಿ, E News TV, ಚಿಕ್ಕಬಳ್ಳಾಪುರ.